ನೆಕ್ಸ್ಟ್ ಒನ್ ಈಸ್ 3.5. ಹೌದಾ, ಈ 3.5ನಲ್ಲಿ ಎಟ್ ಎ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಅಂತೇಳಿ ಕೊಟ್ಟಾರೆ. ಇದ್ರನ್ನ ಏನಂತೇಳಿ ತೊಗೊಂತೀವಿ, ಟೆಂಪ್ರೇಚರ್ ಅಂತೇಳಿ ತೊಗೊಂತೀವಿ 27 ಡಿಗ್ರಿ ಸೆಲ್ಸಿಯಸ್. ಮತ್ತು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬರ್ಕೊಂಬ ನೀಟಾಗಿ, T = 27 ಡಿಗ್ರಿ ಸೆಲ್ಸಿಯಸ್. ಹೌದಾ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಲ್ಲಿ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ರೆಸಿಸ್ಟೆನ್ಸ್ ಆಫ್ ಎ ಹೀಟಿಂಗ್ ಎಲಿಮೆಂಟ್ ಎಷ್ಟು ಕೊಟ್ಟಾರೆ ಅಂದರೆ 100 ಓಮ್ ಕೊಟ್ಟಾರ. ನೆಕ್ಸ್ಟ್ ಇನ್ನೂ ಒಂದು ಕೊಟ್ಟಿದ್ದಾರೆ ರೀ, ಇದು R0 ಅಂತೇಳಿ ತೊಗೊಂಡು ಇನ್ನೂ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನು ಕೊಟ್ಟಾರಪ್ಪ ಅಂತಂದರೆ R = 117. ಹೌದಾ, ಟೆಂಪ್ರೇಚರ್ ಆಫ್ ದ ಎಲಿಮೆಂಟ್ ಇಫ್ ದ ರೆಸಿಸ್ಟೆನ್ಸ್ ಈಸ್ 117. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಯಾರಂದರೆ, ಗಿವನ್ ದ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ದ ಮಟೀರಿಯಲ್ ಆಫ್ ದ ರೆಸಿಸ್ಟೆನ್ಸ್ ಈಸ್ 1.70 × 10⁻⁻⁴ ಡಿಗ್ರಿ ಸೆಲ್ಸಿಯಸ್. ಇದು ಏನಾಗ್ತದೆ ಅಂದರೆ ಅಲ್ಫಾ ಅಂತೇಳಿ ಬರ್ಕೊತೀವಿ. ಅಲ್ಫಾ ಈಸ್ ಈಕ್ವಲ್ಸ್ ಟು 1.7 × 10⁻⁻⁴ ಡಿಗ್ರಿ ಸೆಲ್ಸಿಯಸ್. ಹೌದಾ, ನೆಕ್ಸ್ಟ್ ಏನು ಹೇಳಿದ್ದಾರೆ ಇಲ್ಲಿ ಅಂತಂದರೆ, ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ದ ಎಲಿಮೆಂಟ್ ಇಫ್ ದ ರೆಸಿಸ್ಟೆನ್ಸ್ ಈಸ್ 117. ಅಂದರೆ 117 ರೆಸಿಸ್ಟೆನ್ಸ್ ಇದ್ದರೆ ಟೆಂಪ್ರೇಚರ್ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಅದನ್ನು ಹೆಂಗೆ ಬರ್ತೀವಿ ನಾವು ಅಂದರೆ R = ರೆಸಿಸ್ಟಿವಿಟಿ, ಹೌದಿಲ್ರಿ, 1 + ಅಲ್ಫಾ ಡೆಲ್ಟಾ T ಅಂತೇಳಿ ಬರ್ತೀವಿ, ಚೇಂಜ್ ಇನ್ ಟೆಂಪ್ರೇಚರ್. ಅದು T - T0 ಅಂತೇಳಿನೂ ಬರ್ಕೋಬೋದು. ಇಲ್ಲಿ ಎಷ್ಟು ಕೊಟ್ಟಾರ, R ಅಂದರೆ 117 ಕೊಟ್ಟಾರ. ಹೌದಾ, ನೆಕ್ಸ್ಟ್ R0 ಅಂದರೆ ಏನೂ ಕೊಟ್ಟಿಲ್ಲ. R0 ಅಂದರೆ ಕೊಟ್ಟಾರ ಎಷ್ಟು, 100 ಐತಿ, ಗಿವನ್ ವ್ಯಾಲ್ಯೂ 100 ಐತಿ. 1 + ಅಲ್ಫಾ ಅಂದರೆ 1.7 × 10⁻⁻⁴ ಕೊಟ್ಟಿದ್ದಾರೆ. TF - TI ಅಂತೇಳಿ ಬರ್ತೀವಿ. TF - TI ಇನಿಷಿಯಲ್ ಟೆಂಪ್ರೇಚರ್, ಫೈನಲ್ ಟೆಂಪ್ರೇಚರ್ ಅಂತ. ಹೌದಾ, ಈ 117/100 ಬರ್ಕೋಬೋದು. 117/100 = 1.7 × 10⁻⁻⁴ TF - TI ಅಂದರೆ ಇನಿಷಿಯಲ್ ಟೆಂಪ್ರೇಚರ್ ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ಎಷ್ಟು ಕೊಟ್ಟಾರೆ ಅಂದರೆ 27 ಡಿಗ್ರಿ ಸೆಲ್ಸಿಯಸ್. ಹೌದಾ, 117 ಇದು 117/100 ಅಂತಂದರೆ ಎಷ್ಟಾಗ್ತೈತೆ ಅಂದರೆ 1.17 ಆಗ್ತೈತಿ. 1 + 1.7 × 10⁻⁻⁴ TF - 27. ಹೌದಾ, ನೆಕ್ಸ್ಟ್ ಏನು ಮಾಡ್ಬೇಕು ಇದನ್ನಂದರೆ 1.17 1 ಈ ಕಡೆ ತಂದರೆ -1 ಆಗ್ತೈತಿ. ನೆಕ್ಸ್ಟ್ 1.7 × 10⁻⁻⁴ TF - 27 ಡಿಗ್ರಿ ಸೆಲ್ಸಿಯಸ್. ಹೌದಾ, ನೆಕ್ಸ್ಟ್ ನೋಡಿರಿ, ಇದಾದಮೇಲೆ ನೆಕ್ಸ್ಟ್ 1.17 - 1 ಅಂದರೆ ವಿಲ್ ಗೆಟ್ 0.17. ದಟ್ ಈಸ್ ಈಕ್ವಲ್ಸ್ ಟು TF - 27 ಡಿವೈಡೆಡ್ ಬೈ ಏನೈತ್ರಿ ಇಲ್ಲಿ 1.7 × 10⁻⁻⁴. ಹೌದಾ, ಇಲ್ಲಿ ಡೆಸಿಮಲ್ ಕ್ಯಾನ್ಸಲ್ ಮಾಡಿದರೆ ಏನಾಗ್ತದೆ, ಇಲ್ಲಿ 10⁻² ಅಂದರೆ 100 ಆಗ್ತೈತಿ. ಇಲ್ಲಿ ಡೆಸಿಮಲ್ ಕ್ಯಾನ್ಸಲ್ ಮಾಡಿದರೆ ಇಲ್ಲಿ 10⁻1 ಬರ್ತದೆ. ಅದನ್ನು ಕೆಳಗಡೆ ತೊಗೊಂಬಂದ್ರೆ ಮತ್ತೆ 10⁻⁻1 ಆಗ್ತೈತಿ, ಅಂದರೆ 10 ಬರ್ತೈತಿ. ಹೌದಾ, ಇಲ್ಲಿ 0 ಕ್ಯಾನ್ಸಲ್, 0 ಕ್ಯಾನ್ಸಲ್, ಇಲ್ಲಿ 17 ಕ್ಯಾನ್ಸಲ್, ಅಂದರೆ ರಿಮೈನಿಂಗ್ ಏನು ಉಳಿತಿಲ್ಲಿ 1/10 ಉಳಿತಿಲ್ಲಿ. 10 × 1/10 × 10⁻⁻⁴. ಹೌದಾ, ದಟ್ ಈಸ್ ಈಕ್ವಲ್ಸ್ ಟು TF - 27. ಹೌದಾ, ನೆಕ್ಸ್ಟ್ 10⁻⁴. ಹೌದಾ, ಇದ್ರ ಮೇಲ್ಗಡೆ ತೊಗೊಂಡ್ರೆ ಏನಾಗ್ತದೆ 10⁻⁴ ಡಿವೈಡೆಡ್ ಬೈ 10 ಈಕ್ವಲ್ಸ್ ಟು TF - 27. 10⁻⁴ ಅಂದರೆ 1000 ಆಗ್ತೈತಿ, ಅಲ್ಲ ಬಿಡಿ 10,000 ಆಗ್ತೈತಿ, ಡಿವೈಡೆಡ್ ಬೈ 10 0 ಕ್ಯಾನ್ಸಲ್, TF - 27 ಅದು ಆ್ಯಸ್ ಇಟ್ ಈಸ್ ಸೇಮ್ ಇರ್ತೈತಿ. ರಿಮೈನಿಂಗ್ ಎಷ್ಟು ಉಳಿತು ಇಲ್ಲಿ 1000 ಈಸ್ ಈಕ್ವಲ್ಸ್ ಟು TF - 27. ಹೌದಾ, ನೆಕ್ಸ್ಟ್ TF ಈಸ್ ಈಕ್ವಲ್ಸ್ ಟು 1000 ಏನಂತೇಳಿ ಬರ್ಕೋಬೋದು, 1000 + 27 ಅಂದರೆ ಎಷ್ಟಾಗ್ತೈತಿ, ಟೋಟಲ್ 1027 ಆಗ್ತೈತಿ ನೋಡ್ರಿ. 1027 ದಿಸ್ ಈಸ್ ದ ಫೈನಲ್ ಟೆಂಪ್ರೇಚರ್.